ಚಿತ್ತಾಪುರ ತಾಲೂಕಿನ ಸಾತ್ನೂರು ಗ್ರಾಮದಲ್ಲಿ ಸಂಭವಿಸಿದ ಆಕಸ್ಮಿಕ ಅಗ್ನಿ ಅವಘಡದಲ್ಲಿ ಕೂಲಿ ಕಾರ್ಮಿಕೆಯೊಬ್ಬರ ಮನೆ ಸಂಪೂರ್ಣ ಸುಟ್ಟು ಭಸ್ಮವಾಗಿದ್ದು ಸುಮಾರು 2.50 ಲಕ್ಷದ ನಗದು, ದವಸ ಧಾನ್ಯ, ಬಟ್ಟೆ ಹಾಗೂ ಗೃಹೋಪಯೋಗಿ ವಸ್ತುಗಳು ಬೆಂಕಿಗೆ ಆಹುತಿಯಾಗಿವೆ. ಗ್ರಾಮದ ಸುಮಿತ್ರಾಬಾಯಿ ಬಡ್ಗೇರ್ ಅವರ ಮನೆಯಲ್ಲಿ ಈ ದುರ್ಘಟನೆ ಸಂಭವಿಸಿದೆ. ದಿನಗೂಲಿ ಕೆಲಸ ಮಾಡಿ ಸಂಗ್ರಹಿಸಿಟ್ಟ ಹಣವನ್ನ ಮನೆಯಲ್ಲಿ ಇಡಲಾಗಿದ್ದು, ಬೆಂಕಿ ಕಾಣಿಸಿಕೊಂಡು ಕೆಲವೇ ಕ್ಷಣಗಳಲ್ಲಿ ಮನೆಯೊಳಗೆ ವಸ್ತುಗಳೆಲ್ಲ ಸುಟ್ಟು ಕರಕಲಾಗಿವೆ. ಕುಟುಂಬದಲ್ಲಿ 3 ಮಂದಿ ದೃಷ್ಟಿಹೀನ ಮಕ್ಕಳು ಹಾಗೂ ಒಬ್ಬ ಅಂಗವಿಕಲ ಪುತ್ರ ಇದ್ದು, ಬೆಂಕಿ ಅವಘಡದಿಂದ ಕುಟುಂಬ ಸಂಕಷ್ಟಕ್ಕೆ ಸಿಲುಕಿದೆ. ಮಾಹಿತಿ ತಿಳಿದ ತಕ್ಷಣ ಚಿತ್ತಾಪುರ ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಸ್ಥಳಕ್ಕೆ ಧಾವಿಸಿ ಬೆಂಕಿಯನ್ನು ನಂದಿಸಿರುವುದು. ಆದರೆ ಅಷ್ಟರೆಲ್ಲ ಮನೆಯಲ್ಲಿ ಬಹುತೇಕ ವಸ್ತುಗಳು ಬೆಂಕಿಗೆ ಅನಾಹುತಿಯಾಗಿದ್ದು, ಅವಘಡ ಬಳಿಕ ಗ್ರಾಮಸ್ಥರು ಸರ್ಕಾರ ಹಾಗೂ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಸಂತ್ರಸ್ತ ಕುಟುಂಬಕ್ಕೆ ತುರ್ತು ಪರಿಹಾರ ಅಗತ್ಯ ನೆರವು ಒದಗಿಸಬೇಕೆಂದು ಒತ್ತಾಯಿಸಿದ್ದಾರೆ. ಘಟನಾ ಸ್ಥಳಕ್ಕೆ ತಹಸೀಲ್ದಾರ್ ನಾಗಯ್ಯಸ್ವಾಮಿ ಹಿರೇಮಠ್, ಚಿತ್ತಾಪುರ ಪೊಲೀಸ್ ಠಾಣೆ ಎಎಸ್ಐ ಬಾಬುರಾವ್, ವಿಠಲ್ ಬಿರಾದಾರ್ ಹಾಗೂ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಅಣ್ಣಾರೈ ವಿ ಯುಣಿ, ಆಚೆ ಕನ್ನಡ ನ್ಯೂಸ್, ಚಿತ್ತಾಪುರ. ಸರ್ ಜೈ ಎಚ್ ಸರ್ ಡಬ್ಲ್ಯೂ ರೀ ಜೈ ಡಬ್ಲ್ಯೂ ಸರ್ ಜೈ ಎಚ್ ಮಾತಾಡ್ತೀನಿ. ಯಾಕ ನಿಮ್ಮ ಮನೆ ಮಿಟ್ರ ಅದಾನ ಹಿಂಗೆ ಮಾಡ್ಬೇಕು. ಕಾಣಲ್ರಿ ಎಲ್ಲ ನೋಡಿದ್ರೆ ಓಸ್ ಮಂದಿ ಚೆಕ್ ಮಾಡಿದ್ರೆ ಬರ್ತದ ಕಾಯ್ದ ನಾಳೆಗೆ ಸ್ವಲ್ಪ ವಿಚಾರ ಮಾಡ್ಲತ್ತಾರ ಮನೆ ಕರೆಕ್ಟ್ ಆಗ್ತದೆ.